ನಮಸ್ಕಾರ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿಂದು ಮಹತ್ವದ ಸಭೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ತಜ್ಞರ ವರದಿ ಕುರಿತು ಚರ್ಚೆ. ಬ್ಲ್ಯಾಕ್ ಫಂಗಸ್ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ. ಅಗತ್ಯ ಔಷಧ ಪಡೆಯಲು ಕೇಂದ್ರದೊಂದಿಗೆ ನಿರಂತರ ಸಂಪರ್ಕ. ಸಚಿವ ಡಾ ಕೆ ಸುಧಾಕರ್. ಸಕಾಲದಲ್ಲಿ ಲಸಿಕೆ ಸರಬರಾಜು ಖಾತ್ರಿಗೆ ತಯಾರಕರು ಹಾಗೂ ಖಾಸಗಿ ಆಸ್ಪತ್ರೆಗಳ ಜೊತೆ ಸಮನ್ವಯಕ್ಕಾಗಿ ತಂಡ ರಚಿಸಲು ಎಲ್ಲ ರಾಜ್ಯಗಳಿಗೆ ಕೇಂದ್ರ ಸೂಚನೆ. ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್. ಭಾರತದ ಸಂಜೀತ್ಗೆ ಚಿನ್ನದ ಪದಕ. ಅಮಿತ್ ಪಂಘಾಲ್, ಶಿವ ಥಾಪಾಗೆ ಬೆಳ್ಳಿ ಗೌರವ. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಸಚಿವರು, ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ತಜ್ಞರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಲಿದ್ದು, ಕೆಲವು ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ. ಕೋವಿಡ್ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತು ಡಾ ಎಂಕೆ ಸುದರ್ಶನ್ ನೇತೃತ್ವದ ತಜ್ಞರ ತಾಂತ್ರಿಕ ಸಲಹಾ ಸಮಿತಿ ನಿನ್ನೆ ಮುಖ್ಯಮಂತ್ರಿ ಅವರಿಗೆ ವರದಿ ಸಲ್ಲಿಸಿದ್ದು, ಇಂದಿನ ಸಭೆಯಲ್ಲಿ ಈ ವಿಷಯವೇ ಪ್ರಮುಖವಾಗಿ ಚರ್ಚೆಗೆ ಬರುವ ನಿರೀಕ್ಷೆಯಿದೆ. ಅಲ್ಲದೆ ಕೇಂದ್ರ ಸರ್ಕಾರದ ಸೂಚನೆ, ತಜ್ಞರ ಸಲಹೆಗಳು ಹಾಗೂ ಸಂಭಾವ್ಯ ಮೂರನೇ ಅಲೆ ಎದುರಿಸುವ ಕುರಿತಂತೆ ಸರ್ಕಾರದ ನಿಲುವು ಏನಿರಬೇಕು ಎಂಬುದರ ಕುರಿತು ಸಹ ಚರ್ಚೆ ನಡೆಯುವ ಸಾಧ್ಯತೆಯಿದೆ. ಮುಂಬರುವ 1 ತಿಂಗಳ ಅವಧಿಯಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತು ತಾಂತ್ರಿಕ ಸಲಹಾ ಸಮಿತಿ ತಜ್ಞರು ವರದಿ ನೀಡಿದ್ದು, ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಕುರಿತು ಚರ್ಚಿಸಲಾಗುವುದು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಫೌಂಡೇಶನ್ ವತಿಯಿಂದ ಆಹಾರ ಧಾನ್ಯಗಳ ಕಿಟ್ ವಿತರಿಸಿ ಮಾತನಾಡಿದ ಅವರು, ಕೋವಿಡ್ 2ನೇ ಅಲೆ ನಿಯಂತ್ರಿಸುವ ಕುರಿತು ತಾಂತ್ರಿಕ ಸಮಿತಿ ವೈಜ್ಞಾನಿಕ ತಳಹದಿಯ ಮೇಲೆ ಅಧ್ಯಯನ ನಡೆಸಿ ವರದಿ ನೀಡಿದೆ. ಈ ವರದಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದ್ದು, ತಜ್ಞರ ಸಲಹೆಗಳನ್ನು ಪಾಲಿಸುವುದು ಅಗತ್ಯವಾಗಿದೆ. ಲಾಕ್ಡೌನ್ನಿಂದಾಗಿ ಸೋಂಕಿನ ಪ್ರಮಾಣ ತಗ್ಗಿಸಲು ಸಾಧ್ಯವಾಗಿದೆ. ಆದರೆ ಜನ ಮುಂದಿನ ದಿನಗಳಲ್ಲಿಯೂ ಸಹ ಎಚ್ಚರಿಕೆಯಿಂದ ಇರುವುದು ಅಗತ್ಯವಾಗಿದೆ ಎಂದರು. ಬ್ಲ್ಯಾಕ್ ಫಂಗಸ್ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದ್ದು, ಅಗತ್ಯ ಔಷಧಿ ಪಡೆಯಲು ಕೇಂದ್ರ ಸರ್ಕಾರದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇವೆ. ಬ್ಲ್ಯಾಕ್ ಫಂಗಸ್ ಸೋಂಕಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು ತಜ್ಞರ ಸಮಿತಿ ರಚಿಸಲಾಗಿದ್ದು, ಈ ಸಮಿತಿ ಈಗಾಗಲೇ ಪ್ರಾಥಮಿಕ ವರದಿ ಸಲ್ಲಿಸಿದೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಸ್ಟೀರಾಯ್ಡ್ ಬಳಕೆ ಮಾಡಿದ್ದವರಲ್ಲಿ ಸೋಂಕು ಕಾಣಿಸಿಕೊಳ್ಳುತ್ತಿರುವುದಾಗಿ ವರದಿಯಲ್ಲಿ ತಿಳಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನೀಡುವಲ್ಲಿ ಯಾವುದೇ ಲೋಪವಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಸೂಚಿಸಿದ್ದಾರೆ. ವರ್ಚುವಲ್ ಮೂಲಕ ನಿನ್ನೆ ಬೆಳಗಾವಿಯ ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡಿದ ಅವರು, ಬಿಮ್ಸ್ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಅಗತ್ಯ ಚಿಕಿತ್ಸೆ ನೀಡಬೇಕೆಂದು ತಿಳಿಸಿದರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳು ಇಲ್ಲದಿದ್ದರೆ ರೋಗಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಯೋಜನೆಯಡಿ ನೋಂದಾಯಿಸಿಕೊಂಡಿರುವ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಿಸಬೇಕು. ಈ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡಲು ಕ್ರಮ ವಹಿಸಬೇಕು ಎಂದರು. 377 ಹಳ್ಳಿಗಳಿಗೆ ವಿವಿಧ ನದಿಗಳಿಂದ ಪ್ರವಾಹ ಬಂದು ಪ್ರತಿ ವರ್ಷ ತೊಂದರೆ ಆಗ್ತಾ ಇದೆ. ಆ ಹಳ್ಳಿಗಳಲ್ಲಿ ನಮ್ಮ ವ್ಯವಸ್ಥೆ. ಇದೇ ಸಂದರ್ಭದಲ್ಲಿ ಮುಂಗಾರು ಮಳೆಯಿಂದ ಉಂಟಾಗಬಹುದಾದ ಅನಾಹುತಗಳನ್ನು ತಡೆಗಟ್ಟಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ನದಿ ತೀರದ 377 ಗ್ರಾಮಗಳಲ್ಲಿ ಪ್ರವಾಹ ಎದುರಾಗುವ ಸಾಧ್ಯತೆಗಳಿದ್ದು, ತುರ್ತು ಸಂದರ್ಭದಲ್ಲಿ ಈ ಗ್ರಾಮದ ಜನರಿಗೆ ಕಾಳಜಿ ಕೇಂದ್ರ ತೆರೆಯಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಜಾನುವಾರು ಶಿಬಿರಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಈಗಾಗಲೇ ನಿರ್ಣಯವನ್ನು ಮಾಡಿದ್ದೀವಿ. ಬಹಳ ಮಹತ್ವದ್ದು. ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನಮಗೆ ಬೋಟ್ಗಳ ಅವಶ್ಯಕತೆ ಭಾಳ ಬೀಳ್ತದೆ. ಯಾಕಂದ್ರೆ ರೈತರು ಹೊಲದೊಳಗೆ ಉಳಿದಿರ್ತಾರೆ, ಹಳ್ಳಿಗಳಲ್ಲಿ ಉಳಿದಿರ್ತಾರೆ. ಅವ್ರನ್ನ ಸ್ಥಳಾಂತರ ಮಾಡಲಿಕ್ಕೆ, ಸುರಕ್ಷಿತವಾಗಿ ತರಲಿಕ್ಕೆ ನಮಗೆ 26 ಬೋಟ್ಗಳ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ವಿಪತ್ತು ಸ್ಪಂದನಾ ಪಡೆ ಏನದ ನಾವು ಮಾಡ್ಕೊಂಡಿದ್ದೀವಿ. 67 ಜನರ ಸದಸ್ಯರ ತಂಡ ಬೆಳಗಾವಿಯಲ್ಲೇ ನಮಗಿದೆ, ಮಿಲ್ಟ್ರಿಯಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮರಾಠ ಇನ್ಫ್ಯಾಂಟ್ರಿಯಲ್ಲಿರ್ತಕ್ಕಂಥ 2 ತಂಡಗಳನ್ನು
ಪ್ರವಾಹ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಕ್ಕೆ ಉಪಯೋಗ ಮಾಡಿಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಅದಲ್ಲದೇ ಕಾಳಜಿ ಕೇಂದ್ರಗಳ ಬಗ್ಗೆ ಈ ಕಲ್ಯಾಣ ಮಂಟಪಗಳನ್ನ ಗುರುತಿಸಿ ಅಲ್ಲಿ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಸುರಕ್ಷಿತವಾಗಿ ಊಟದ ವ್ಯವಸ್ಥೆ ಮತ್ತೊಂದು ಔಷಧ ವ್ಯವಸ್ಥೆ ಮಾಡಲಿಕ್ಕೂ ಕೂಡ ಮಹಾನಗರ ಪಾಲಿಕೆಯಿಂದ ನಾವು ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಪ್ರಸಕ್ತ ಸಾಲಿನಲ್ಲಿ 30 ಲಕ್ಷ ರೈತರಿಗೆ 20,810 ಕೋಟಿ ರೂಪಾಯಿ ಬೆಳೆ ಸಾಲ ನೀಡುವ ಗುರಿ ಹೊಂದಲಾಗಿದೆ ಎಂದು ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಆಶಯದಂತೆ ರೈತರಿಗೆ ಹೆಚ್ಚಿನ ಸಾಲ ನೀಡಲು ನಿರ್ಧರಿಸಲಾಗಿದೆ. ಕಳೆದ ಆರ್ಥಿಕ ವರ್ಷದಲ್ಲಿ 24.50 ಲಕ್ಷ ರೈತರಿಗೆ 15,400 ಕೋಟಿ ರೂಪಾಯಿ ಸಾಲ ನೀಡುವ ಮೂಲಕ ಗುರಿ ಸಾಧಿಸಲಾಗಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ರೈತರಿಗೆ ಸಾಲ ನೀಡಲು ಡಿಸಿಸಿ ಬ್ಯಾಂಕುಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಅಪೆಕ್ಸ್ ಬ್ಯಾಂಕ್ ಮೂಲಕ ಡಿಸಿಸಿ ಬ್ಯಾಂಕ್ಗಳಿಗೆ ನೆರವು ನೀಡಲು ನಿರ್ಧರಿಸಲಾಗಿದ್ದು, ರಾಜ್ಯದಲ್ಲಿರುವ 21 ಡಿಸಿಸಿ ಬ್ಯಾಂಕ್ಗಳು 100ಕ್ಕೆ 100 ಗುರಿ ಮುಟ್ಟುವ ಮೂಲಕ ರೈತರಿಗೆ ನೆರವಾಗಬೇಕು, ಅರ್ಹ ರೈತರಿಗೆ ಸಾಲ ದೊರೆಯುವಂತಾಗಬೇಕೆಂದು ತಿಳಿಸಿದರು. ರಾಜ್ಯದಲ್ಲಿ ಮುಂಗಾರು ಚಟುವಟಿಕೆಗಳು ಚುರುಕುಗೊಂಡಿದ್ದು, ಈ ಬಾರಿ ಉತ್ತಮ ಬಿತ್ತನೆಯಾಗುವ ಸಾಧ್ಯತೆ ಇದೆ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ತಿಳಿಸಿದ್ದಾರೆ. ಕೃಷಿ ಚಟುವಟಿಕೆಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿಯೇ ನಕಲಿ ಬಿತ್ತನೆ ಬೀಜ ಮಾರಾಟ ಹೆಚ್ಚಳವಾಗಿದ್ದು, ಸುಮಾರು 79 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ನಕಲಿ ಹಾಗೂ ಅಕ್ರಮ ಗೊಬ್ಬರವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದವರು ತಿಳಿಸಿದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸರ್ಕಾರ ನಿರ್ಧರಿಸಿದ್ದು, ರೈತರು ಈ ಕುರಿತು ಮಾಹಿತಿ ದೊರೆತ ತಕ್ಷಣ ಕೃಷಿ ಜಾಗೃತ ದಳದ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು. ಇದರಿಂದ ನಕಲಿ ಮಾರಾಟ ಜಾಲವನ್ನು ನಿಗ್ರಹಿಸಬಹುದಾಗಿದೆ. ಹಲವು ಜಿಲ್ಲೆಗಳಲ್ಲಿ ಇದುವರೆಗೂ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ರಸಗೊಬ್ಬರವನ್ನು ಹಾಗೂ ಬಿತ್ತನೆ ಬೀಜಗಳನ್ನು ಸರ್ಕಾರ ತನ್ನ ಸುಪರ್ದಿಗೆ ಪಡೆದುಕೊಂಡಿದೆ ಎಂದು ತಿಳಿಸಿದರು. ಕಳೆದ ವರ್ಷ ಸುಮಾರು 1,731 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಕೃಷಿ ಪರಿಕರಗಳನ್ನು ತಮ್ಮ ಇಲಾಖೆ ವಶಪಡಿಸಿಕೊಂಡಿದ್ದು ಎಂದು ಮಾಹಿತಿ ನೀಡಿದರು. ಅದನ್ನೆಲ್ಲ ಪತ್ತೆ ಮಾಡಿ ಅದನ್ನು ಸೀಜ್ ಮಾಡಿ ಅಂತವರ ಮೇಲೆ ಕೇಸನ್ನು ದಾಖಲಿಸ್ತಾ ಇದ್ದೇವೆ. ಅವರ ಮೇಲೆ ಕಠಿಣವಾದಂಥ ಕ್ರಮವನ್ನು ಕೂಡ ಜರುಗಿಸ್ತೇವೆ. ಅದೇ ರೀತಿ ಗೊಬ್ಬರಗಳನ್ನು ಕೃತಕ ದಾಸ್ತಾನು ಮಾಡಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡುವುದರ ಮೂಲಕ ಅವ್ರ ಮೇಲೆ ಕೂಡ ಕಠಿಣವಾದಂಥ ಒಂದು ಕ್ರಮವನ್ನು ಜರುಗಿಸ್ತಾ ಇದ್ದೇವೆ. ಅದಕ್ಕೆ ಈಗಾಗಲೇ ನಮ್ಮ ಎಲ್ಲ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೇನೆ. ನಿರ್ದಾಕ್ಷಿಣ್ಯವಾಗಿ ಯಾರ ಮುಲಾಜನ್ನು ನೋಡದೆ ಕಳಪೆ ಬೀಜ ಗೊಬ್ಬರ ಕಂಡು ಬಂದಲ್ಲಿ ಅಂತ ಪತ್ತೆಯನ್ನು ಮಾಡಿ ಅವರ ಮೇಲೆ ಶಿಸ್ತು ಕ್ರಮವನ್ನು ಮತ್ತು ಕಠಿಣವಾದಂಥ ಕಾನೂನು ರೀತಿ ಕ್ರಮವನ್ನು ಜರುಗಿಸಬೇಕು ಅಂತ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ನಾವು ಸೂಚಿಸಿದ್ದೇವೆ. ಈ ವರ್ಷ ಕೂಡ ಕಳೆದ ವರ್ಷಕ್ಕಿಂತ ಉತ್ತಮವಾದಂಥ ಬೆಳೆ ಆಗುವಂಥ ಒಂದು ಸೂಚನೆ ಕಂಡು ಬರ್ತಾ ಇದೆ. ರೈತರಿಗೆ ಉತ್ತಮವಾದಂಥ ಬೆಳೆಯೂ ಕೂಡ ಬರ್ತದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಅರಬಗಟ್ಟೆ ಗ್ರಾಮದಲ್ಲಿರುವ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ನಿರ್ಮಿಸಲಾದ 800 ಹಾಸಿಗೆಗಳ ಕೋವಿಡ್ ಕೇರ್ ಸೆಂಟರ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಬಸವರಾಜ್ ನಿನ್ನೆ ಭೇಟಿ ನೀಡಿ ಪರಿಶೀಲಿಸಿದರು. ಶಾಸಕ ಎಂಪಿ ರೇಣುಕಾಚಾರ್ಯ, ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ, ಪೊಲೀಸ್ ವರಿಷ್ಠಾಧಿಕಾರಿ ಹನುಮಂತರಾಯ, ಆರೋಗ್ಯಾಧಿಕಾರಿ ಮತ್ತಿತರರು ಉಪಸ್ಥಿತರಿದ್ದರು. ಈ ಕೇಂದ್ರದಲ್ಲಿ 63 ಆಮ್ಲಜನಕ ಸಾಂದ್ರಕದ ವ್ಯವಸ್ಥೆ ಇದ್ದು, ದಿನದ 24 ಗಂಟೆ ವೈದ್ಯರು ಹಾಗೂ ದಾದಿಯರು ಕಾರ್ಯನಿರ್ವಹಿಸಲಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಸಚಿವ ಭೈರತಿ ಬಸವರಾಜ್, ಸ್ಥಳೀಯರು ಕೋವಿಡ್ ಕೇಂದ್ರದ ಸದುಪಯೋಗ ಪಡೆದು ಸೋಂಕಿನಿಂದ ಮುಕ್ತರಾಗಬೇಕು. ಗ್ರಾಮ ಮಟ್ಟದಲ್ಲಿ ಸೋಂಕು ಪತ್ತೆ ಹಚ್ಚುವಲ್ಲಿ ಹಾಗೂ ಸೂಕ್ತ ಚಿಕಿತ್ಸೆ ನೀಡುವಲ್ಲಿ ಮುಂಚೂಣಿಯಲ್ಲಿರುವ ಆಶಾ ಕಾರ್ಯಕರ್ತೆಯರು, ದಾದಿಯರ ಕಾರ್ಯ ಶ್ಲಾಘನೀಯ ಎಂದರು. ಇಡೀ ತಾಲೂಕಿನ ಸಮಸ್ತ ಯಾರು ನೆಗೆಟಿವ್ ಬರ್ತಾರೆ, ಪಾಸಿಟಿವ್ ಬರ್ತಾರೆ, ಅವ್ರಿಗೆ ನಾನು ಮನವಿಯನ್ನು ಮಾಡ್ತೇನೆ. ದಯಮಾಡಿ ಬಂದು ಇವತ್ತು ಅತ್ಯುತ್ತಮವಾದಂಥ ಒಂದು ಪಾಕಶಾಲೆ ಕೂಡ ಇವತ್ತು ನಾವು ನೋಡಿದ್ವಿ. ಇವತ್ತು ಎಲ್ಲ ರೀತಿಯ ಸೌಲಭ್ಯಗಳನ್ನು ಇವತ್ತು ಸರ್ಕಾರ ಮಾಡಿಕೊಡ್ತಾ ಇದೆ. ಇನ್ನು 2-3 ದಿವಸಗಳ ಮುಂಚೆನೇ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಚಿವರನ್ನು, ಸಮಿತಿಯ ತಜ್ಞರನ್ನೆಲ್ಲ ಕರೆದು ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಮುಖ್ಯಮಂತ್ರಿಗಳು ಸೂಕ್ತ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ಸಚಿವರು ಪ್ರಶ್ನೆಗೆ ಉತ್ತರಿಸಿದರು. ನಮ್ಮ ಅಭಿಪ್ರಾಯ ಇನ್ನೂ 1 ವಾರಗಳ ಕಾಲ ಲಾಕ್ಡೌನ್ ವಿಸ್ತರಣೆ ಮಾಡಿದ್ರೆ ಬಹಳಷ್ಟು ಸಂತೋಷ ಆಗ್ತದೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ.
ಸಕಾಲದಲ್ಲಿ ಲಸಿಕೆ ಸರಬರಾಜಾಗಲು ಲಸಿಕೆ ತಯಾರಕರು ಖಾಸಗಿ ಆಸ್ಪತ್ರೆಗಳೊಂದಿಗೆ ಸಮನ್ವಯ ಸಾಧಿಸಲು ತಂಡಗಳನ್ನು ರಚಿಸುವಂತೆ ಎಲ್ಲಾ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸಲಹೆ ನೀಡಿದೆ. ಲಸಿಕೆ ತಯಾರಕರು ಮತ್ತು ಖಾಸಗಿ ಆಸ್ಪತ್ರೆಗಳೊಂದಿಗೆ ಲಸಿಕೆ ಪೂರೈಕೆಗೆ ಸಂಬಂಧಿಸಿದಂತೆ ನಿಯಮಿತವಾಗಿ ಸಮನ್ವಯ ಸಾಧಿಸಲು 2 ರಿಂದ 3 ಸದಸ್ಯರ ತಂಡವನ್ನು ರಚಿಸುವುದು ಅಗತ್ಯವಿದೆ ಎಂದು ರಾಜ್ಯಗಳಿಗೆ ಸೂಚಿಸಲಾಗಿದೆ. ಕೇಂದ್ರ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ರಾಜೇಶ್ ಭೂಷಣ್ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜ್ಯಗಳಲ್ಲಿ ಲಸಿಕೆ ನೀಡುವ ಪ್ರಗತಿಯ ಕುರಿತು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಗಾರರೊಂದಿಗೆ ಪರಾಮರ್ಶೆ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಅವರು ಈ ತಿಂಗಳು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಮಾರು 12 ಕೋಟಿ ಡೋಸ್ ಲಸಿಕೆ ಲಭ್ಯವಾಗಲಿದ್ದು, ಇದರಿಂದ ಲಸಿಕೆ ಪಡೆಯುವ ಸಂಖ್ಯೆಯಲ್ಲಿ ಹೆಚ್ಚಳವಾಗಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಲಸಿಕೆ ಅಭಿಯಾನವನ್ನು ವೇಗವಾಗಿ ಮುಂದುವರೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಗಮನ ಹರಿಸುವುದು ಮುಖ್ಯವಾಗಿದೆ. ಮನೆಗಳ ಸಮೀಪವೇ ಲಸಿಕಾ ಕೇಂದ್ರಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು. ಜನಸಾಮಾನ್ಯರಲ್ಲಿ ಈ ಕುರಿತು ಜಾಗೃತಿ ಮೂಡಿಸಬೇಕು. ಪಂಚಾಯಿತಿ ಕಚೇರಿಗಳು, ಶಾಲಾ ಕಟ್ಟಡಗಳು, ವೃದ್ಧಾಶ್ರಮಗಳು, ಸಮುದಾಯ ಕೇಂದ್ರ ಹಾಗೂ ನಿವಾಸಿಗಳು, ಕಲ್ಯಾಣ ಸಂಘಗಳ ಕಚೇರಿಗಳಲ್ಲಿ ಲಸಿಕೆ ಕೇಂದ್ರಗಳನ್ನು ತೆರೆಯಬಹುದಾಗಿದೆ ಎಂದು ರಾಜೇಶ್ ಭೂಷಣ್ ಹೇಳಿದ್ದಾರೆ. ಮೈಸೂರು ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಸೇವಾ ಸಂಸ್ಥೆಗಳ ವತಿಯಿಂದ ಜಿಲ್ಲೆಯಲ್ಲಿ ಸೋಂಕಿತರ ನೆರವಿಗೆ ಉಚಿತ ಸಹಾಯವಾಣಿ ಒಳಗೊಂಡ ಸಾಂತ್ವನ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಹೋಮ್ ಐಸೋಲೇಷನ್ನಲ್ಲಿರುವ ಸೋಂಕಿತರು ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ನೇರವಾಗಿ ವೈದ್ಯರುಗಳಿಂದ ಮಾಹಿತಿ ಹಾಗೂ ಸೂಕ್ತ ಚಿಕಿತ್ಸೆ ಬಗ್ಗೆ ಮಾಹಿತಿ ಪಡೆಯಬಹುದಾಗಿದೆ. ಕರೆ ಮಾಡಿದಾಗ ಸೋಂಕಿತರ ಸ್ಥಿತಿ ಮತ್ತು ಆರೋಗ್ಯ ವಿಚಾರಿಸುವ ಸಹಾಯವಾಣಿಯ ಸಂದರ್ಶಕರು ಲಭ್ಯವಿರುವ ವೈದ್ಯರುಗಳನ್ನು ಫೋನ್ನಲ್ಲಿ ಸಂಪರ್ಕಿಸಲು ವ್ಯವಸ್ಥೆ ಕಲ್ಪಿಸುತ್ತಾರೆ. ವೈದ್ಯರು ಸೂಚಿಸಿದ ಚಿಕಿತ್ಸಾ ತಂಡವನ್ನು ಈ ಸಾಂತ್ವನ ಕೇಂದ್ರದ ಮೂಲಕ ಸೋಂಕಿತರ ಮನೆಗೆ ಕಳುಹಿಸಿಕೊಡಲಾಗುತ್ತದೆ. ಸಹಾಯವಾಣಿಯ ಮೇಲ್ವಿಚಾರಕಿ ರೂಪಾ ವೆಂಕಟೇಶ್ ಮನೆಯಲ್ಲಿರುವ ಸೋಂಕಿತರ ಗೊಂದಲ, ಭಯ ಹೋಗಲಾಡಿಸಿ ವೈದ್ಯರಿಂದ ಸೂಕ್ತ ಮಾರ್ಗದರ್ಶನ ಮತ್ತು ಚಿಕಿತ್ಸಾ ಸೌಲಭ್ಯವನ್ನು ಮನೆಗೆ ತಲುಪಿಸುವ ಕಾರ್ಯವನ್ನು ಸಹಾಯವಾಣಿ ನಿರ್ವಹಿಸುತ್ತಿದೆ ಎಂದು ತಿಳಿಸಿದರು. ಆನ್ಸರ್ ಮಾಡ್ತಾರೋ ಅವರಿಗೆ ಸಲಹೆ ಕೊಡ್ತಾರೆ, ಅವರಿಗೆ ಡಾಕ್ಟರ್ಸ್ಗಳ ಪರಿಚಯ ಮಾಡಿಕೊಡ್ತಾರೆ. ಅವ್ರ ನಂಬರ್ ಇಸ್ಕೊಂಡು ಡಾಕ್ಟ್ರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಡಾಕ್ಟರೇ ಪೇಷಂಟ್ಗೆ ಫೋನ್ ಮಾಡಿ ನಿಮಗೆ ಏನು ಕಷ್ಟ ಇದೆ, ನಿಮಗೆ ಯಾವ ತರಹ ಟ್ರೀಟ್ಮೆಂಟ್ ತಗೋಬೇಕು, ನೀವು ಮನೆಯಲ್ಲೇ ಟ್ರೀಟ್ಮೆಂಟ್ ತಗೋಬಹುದಾ ಅಥವಾ ನೀವು ಆಸ್ಪತ್ರೆಗೆ ಹೋಗಬೇಕಾ, ಈ ಥರದ ಎಲ್ಲ ಸಲಹೆಗಳನ್ನು ಕೊಡ್ತಾರೆ. ಸಹಾಯವಾಣಿಯ ಸಂದರ್ಶಕ ಸುಮನ್ ಸೋಂಕಿತರು ಕರೆ ಮಾಡಿದಾಗ ಅವರ ವಿಳಾಸ ಹಾಗೂ ಆರೋಗ್ಯದ ಸ್ಥಿತಿಯ ಮಾಹಿತಿ ಪಡೆದು ಲಭ್ಯವಿರುವ ವೈದ್ಯರನ್ನು ಸಂಪರ್ಕಿಸಲು ತಾವು ಸಹಾಯ ಮಾಡುವುದಾಗಿ ಹೇಳಿದರು. ಅದು ಹೇಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಲ್ ಬಂದಿದೆ, ಅಲ್ಲಿ ಕಾಲ್ ಬಂದ ತಕ್ಷಣ ಅವರು ರಿಸೀವ್ ಮಾಡ್ತಾರೆ, ಕಾಲ್ ರಿಸೀವ್ ಮಾಡಿ ಮಾತಾಡಿ ಅವ್ರಿಗೆ ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡೋ ಅವಶ್ಯಕತೆ ಇದ್ದರೆ ಅವರು OPDಗಳಿಗೆ ಹೋಗೋಕ್ಕಾಗಲ್ಲ. ಆದ್ದರಿಂದ ಮೊಬೈಲಲ್ಲೇ ನಾವು ಡಾಕ್ಟರ್ಸ್ನ ಕನೆಕ್ಟ್ ಮಾಡಿಕೊಡ್ತೀವಿ. ನಮ್ಮಲ್ಲಿ UK ಇಂದ ಒಂದು 40 ಜನ ಡಾಕ್ಟರ್ಸ್ ಇದ್ದಾರೆ, ಇಲ್ಲಿ ಲೋಕಲ್ ಆಗಿ ಒಂದು 50 ಜನ ಡಾಕ್ಟರ್ಸ್ ಇದ್ದಾರೆ. ಇವರೆಲ್ಲ ನಮಗೆ ಅವ್ರವ್ರ ಟೈಮಿಂಗ್ಸ್ಗೆ ಅವೈಲೇಬಲ್ ಇರ್ತಾರೆ. ಆವಾಗ ಯಾವ ಟೈಮಿಂಗ್ಸ್ಗೆ ಯಾವ ಡಾಕ್ಟರ್ ಅವೈಲೇಬಲ್ ಇರ್ತಾರೆ ಅವ್ರಿಗೆ ನಾವು ಪೇಷಂಟ್ಸ್ನ ಅಸೈನ್ ಮಾಡ್ತೀವಿ. ಅವರು ಅಸೈನ್ ಮಾಡಿದ ತಕ್ಷಣ ಡಾಕ್ಟ್ರು ಪೇಷಂಟ್ ನಂಬರು ಮತ್ತು ಅವ್ರ ಹೆಸರನ್ನ ಕಳಿಸಿರ್ತೀವಿ. ಆವಾಗ ಡಾಕ್ಟ್ರು ಪೇಷಂಟ್ಗೆ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡ್ತಾರೆ. ಸ್ವಯಂ ಸೇವಕ ಶಶಿಧರ್ ವೈದ್ಯರು ಸೂಚಿಸುವ ಚಿಕಿತ್ಸೆ ಮತ್ತು ಔಷಧಗಳನ್ನು ಸೋಂಕಿತರ ಮನೆಗೆ ಸರಿಯಾಗಿ ಸಮಯದಲ್ಲಿ ತಲುಪಿಸುತ್ತಿರುವುದಾಗಿ ಹೇಳಿದರು. ಅವ್ರಿಗೆ ತಲುಪಿಸೋದು ಕೆಲಸ ನಾವು ಮಾಡ್ತಿದ್ದೀವಿ. ಕೇಳ್ಬೋದು ಲ್ಯಾಂಡ್ ಮಾರ್ಕ್ ಏನು ಅಂತ ಕೇಳಿಕೊಂಡು ಅವ್ರ ಮನೆ ಹತ್ರ ಹೋಗಿ ಅವ್ರ ಮನೆ ಕಾಂಪೌಂಡ್ ಮುಂದೆ ಇಟ್ಬಿಟ್ಟು ಆಮೇಲೆ ಹೇಳ್ತೀವಿ ಕಿಟ್ ಇಟ್ಟಿದ್ದೀವಿ ಬಂದು ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಯಾವುದೇ ಕಾಂಟ್ಯಾಕ್ಟ್ ಇಲ್ಲದೆ ಪೇಷಂಟ್ ಅಥವಾ ಅವ್ರ ಮನೆಯವ್ರಿಗೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲದೆ ಕಿಟ್ ಇಟ್ಬಿಟ್ಟು ನಾವು ಒಂದು ಫೋಟೋ ತೊಗೊಂಡ್ಬರ್ತೀವಿ. ಇಲ್ಲಿ ಕಿಟ್ ಡೆಲಿವರ್ ಆಗಿದೆ ಅಂದ್ಬಿಟ್ಟು ಫೋಟೋ ತೊಗೊಂಡ್ಬರ್ತೀವಿ. ಇದು ಡಿಸ್ಟ್ರಿಬ್ಯೂಷನ್. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 16,604 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 26,04,431ಕ್ಕೆ ಏರಿಕೆಯಾಗಿದೆ. 44,473 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 22,61,590ಕ್ಕೆ ತಲುಪಿದೆ. ನಿನ್ನೆ 411 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 29,090ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 3,13,730 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ.
ಬೆಂಗಳೂರಿನಲ್ಲಿ ನಿನ್ನೆ 3,992 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 11,63,229ಕ್ಕೆ ಏರಿಕೆಯಾಗಿದೆ. 20,332 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಒಟ್ಟು 10,03,839 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 1,46,043 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 242 ಮಂದಿ ಮೃತಪಟ್ಟಿದ್ದು ಇದುವರೆಗೂ ಒಟ್ಟು 13,346 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 1,27,510 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,81,75,044ಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 2,55,287 ಸೋಂಕಿತರು ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,59,47,629ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 92.09%ಕ್ಕೆ ಏರಿಕೆಯಾಗಿದೆ. ಒಟ್ಟು 18,95,520 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 6.73%ರಷ್ಟಿದೆ. 2,795 ಮಂದಿ ಮೃತಪಟ್ಟಿದ್ದು ಈವರೆಗೆ ಒಟ್ಟು 3,31,895 ಮಂದಿ ಸಾವಿಗೀಡಾಗಿದ್ದಾರೆ. ಮರಣ ಪ್ರಮಾಣ 1.18%ರಷ್ಟಿದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದುವರೆಗೆ 21,60,46,638 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು ಇದುವರೆಗೆ ಒಟ್ಟು 34,67,92,257 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 19,25,374 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ದೇಶದಲ್ಲಿ ಕೋವಿಡ್ ಪ್ರಕರಣಗಳು ಗಣನೀಯ ಇಳಿಮುಖವಾಗುತ್ತಿದ್ದು ಮುಂದಿನ ದಿನಗಳಲ್ಲೂ ಜನರು ಹೆಚ್ಚು ಜಾಗೃತ ಕ್ರಮಗಳನ್ನು ಪಾಲಿಸಬೇಕೆಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಕೋವಿಡ್ ಮೊದಲ ಅಲೆಯನ್ನು ಎದುರಿಸುವಲ್ಲಿ ಭಾರತ ಯಶಸ್ಸು ಕಂಡಿತ್ತು. ಇದನ್ನು ವಿಶ್ವ ಸಮುದಾಯ ಶ್ಲಾಘಿಸಿದೆ. ಎರಡನೇ ಅಲೆಯಲ್ಲೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಘಟಿತ ಪ್ರಯತ್ನಗಳ ಫಲವಾಗಿ ಕೋವಿಡ್ ಸೋಂಕು ಹತೋಟಿಗೆ ಬರುತ್ತಿದೆ. ಮುಂದೆಯೂ ಇದನ್ನು ತಡೆಯುವ ನಿಟ್ಟಿನಲ್ಲಿ ಮಾಧ್ಯಮಗಳು ಜನರಿಗೆ ಅಗತ್ಯ ಜಾಗೃತಿ ಮೂಡಿಸುವುದು ಅವಶ್ಯವಾಗಿದೆ. ಲಸಿಕೆ ಪಡೆಯುವುದು ಸೇರಿದಂತೆ ಮುಂಜಾಗ್ರತಾ ಕ್ರಮಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ಅತ್ಯಗತ್ಯವಾಗಿದೆ ಎಂದವರು ತಿಳಿಸಿದ್ದಾರೆ. उम्र से ऊपर जिनकी आयु है वो सब लोगों का टीकाकरण दिसंबर तक पूरा हो जाएगा. उन्होंने कहा कि इत्तलात और नशरियात की वजारत के तमाम मुलाजमीन ರಾಜ್ಯದ ಕರಾವಳಿಯಲ್ಲಿ ಮುಂದಿನ 61 ದಿನಗಳ ಕಾಲ ಮೀನುಗಾರರಿಗೆ ನಿಷೇಧ ವಿಧಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಸಮುದ್ರದಲ್ಲಿ ಮೀನುಗಾರಿಕೆಗಾಗಿ ಯಾಂತ್ರೀಕೃತ ದೋಣಿಗಳು 10 HP ಸಾಮರ್ಥ್ಯಕ್ಕಿಂತ ಮೇಲ್ಪಟ್ಟ ಯಂತ್ರಗಳ ಅಳವಡಿಕೆಯಿಂದ ದೋಣಿಗಳ ಮುಖಾಂತರ ಕೈಗೊಳ್ಳುವ ಮೀನುಗಾರಿಕೆಗೆ ಜೂನ್ 1ರಿಂದ ಜುಲೈ 31ರವರೆಗೆ ನಿಷೇಧ ಹೇರಲಾಗಿದೆ. ಮುಂಗಾರಿನಲ್ಲಿ ಮೀನುಗಳ ಸಂತತಿಗೆ ಉತ್ತೇಜನ, ಮೀನುಗಾರರ ಸುರಕ್ಷತೆಯ ಸಲುವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಮಂಗಳೂರು ಇಲಾಖೆಯ ಉಪನಿರ್ದೇಶಕ ಹರೀಶ್ ಕುಮಾರ್, ಪ್ರತಿ ವರ್ಷದಂತೆ ಮೀನುಗಳ ಸಂತತಿ ಮತ್ತು ಮೀನುಗಾರರ ರಕ್ಷಣೆಗೆ ಮುಂಗಾರಿನ 61 ದಿನಗಳ ಕಾಲ ಮೀನುಗಾರಿಕೆಗೆ ನಿಷೇಧ ವಿಧಿಸಿ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಸಣ್ಣ ಪ್ರಮಾಣದ ನಾಡದೋಣಿಗಳಲ್ಲಿ ಮೀನುಗಾರಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಈ ವರ್ಷ ಕೂಡ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ಆದೇಶ ಹೊರಡಿಸಲಾಗಿದೆ. ಎಲ್ಲ ಮೀನುಗಾರರಿಗೂ ಮಾಹಿತಿ ನೀಡಲಾಗಿದೆ.
ಈ ಅವಧಿಯಲ್ಲಿ ಎಲ್ಲ ಯಾಂತ್ರೀಕೃತ ಮೀನುಗಾರಿಕಾ ದೋಣಿಗಳ ಕಾರ್ಯಾಚರಣೆಯನ್ನು ನಿಷೇಧಿಸಲಾಗಿದೆ. 10 HP-ಗಿಂತ ಕೆಳಗಿರುವ ಮೋಟರಿನ ಔಟ್ಬೋರ್ಡ್ ಇಂಜಿನ್ ಅಳವಡಿಸಿದ ಮೋಟರಿನ ಮೀನುಗಾರಿಕೆ ಮಾತ್ರ ಅವಕಾಶ ಇದೆ. ಅದೇ ರೀತಿ ಎಲ್ಲ ಮೀನುಗಾರ ಸಂಘ ಸಂಸ್ಥೆಗಳಿಗೆ ಕೂಡ ಮಾಹಿತಿಯನ್ನು ನೀಡಿದೆ. ಈಗಾಗಲೇ ಮೀನುಗಾರರಾದ ಇಬ್ರಾಹಿಂ ಮುಂಗಾರು ಋತು ಆರಂಭದಲ್ಲಿ ಮೀನುಗಳು ಸಂತಾನೋತ್ಪತ್ತಿಯಲ್ಲಿ ತೊಡಗುವುದರಿಂದ ಮೀನು ಸಂತತಿಯ ರಕ್ಷಣೆ ಹಾಗೂ ಚಂಡಮಾರುತದಂತಹ ಪ್ರಕೃತಿ ವಿಕೋಪಗಳಿಂದ ಸಮುದ್ರದಲ್ಲಿ ಸಂಕಷ್ಟಕ್ಕೆ ಒಳಗಾಗದಂತೆ ತಡೆಯಲು ಮುನ್ನೆಚ್ಚರಿಕೆಯಿಂದ ಸರ್ಕಾರ ಈ ನಿರ್ಧಾರ ಕೈಗೊಂಡಿರುವುದು ಸ್ವಾಗತಾರ್ಹ ಎಂದರು. ಮಾರ್ಚ್ ತಿಂಗಳಲ್ಲಿ ಕೊರೋನಾ ಮಹಾಮಾರಿಯು ಅಬ್ಬರಿಸಿದ್ರಿಂದಾಗಿ ಮೀನುಗಾರಿಕಾ ಋತುವಿಗೆ ಮಾರ್ಚ್ ತಿಂಗಳ ನಂತರ ಲಾಕ್ಡೌನ್ ಪ್ರಯುಕ್ತವಾಗಿ 5 ತಿಂಗಳ ರಜೆಯು ಮೀನುಗಾರರು ಮಾಡಿರುತ್ತಾರೆ. ಆ ಪ್ರಯುಕ್ತ ಕೊರೋನಾವನ್ನು ಹಿಂಬಾಲಿಸಬೇಕಂತ ಒಂದು ಪ್ರಕ್ರಿಯೆಗೋಸ್ಕರ ನಾವು ಮೀನುಗಾರ ಸಂಘಟನೆಗಳು ಒಂದುಗೂಡಿ ಈ ವರ್ಷದ ಸೆಪ್ಟೆಂಬರಲ್ಲಿ ನಾವು ಮೀನುಗಾರಿಕೆಯನ್ನು ಪ್ರಾರಂಭಿಸಿದ್ದೇವೆ. ಕೋವಿಡ್-19 ಸಂದಿಗ್ಧತೆಯಲ್ಲಿ ಹಲವು ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದು, ತಾವು ಬೆಳೆದ ಬೆಳೆಗಳನ್ನು ಸರಿಯಾದ ಸಮಯದಲ್ಲಿ ಮಾರುಕಟ್ಟೆಗೆ ಸಾಗಿಸಲು ಸಾಧ್ಯವಾಗದೆ ನಷ್ಟ ಅನುಭವಿಸುತ್ತಿದ್ದಾರೆ. ಆದರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರೈತರೊಬ್ಬರು ಕಲ್ಲಂಗಡಿಯಿಂದ ಬೆಲ್ಲ ತಯಾರಿಸಿ ಹೊಸ ಆವಿಷ್ಕಾರಕ್ಕೆ ನಾಂದಿಯಾಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಕಬ್ಬಿನಿಂದ ಬೆಲ್ಲವನ್ನ ತಯಾರಿಸುವುದನ್ನ ನಾವೆಲ್ಲರೂ ನೋಡಿದ್ದೇವೆ. ಆದರೆ ಕಲ್ಲಂಗಡಿಯಿಂದ ಬೆಲ್ಲ ತಯಾರಿಸಿರುವ ಹೊಸನಗರ ತಾಲೂಕಿನ ನಿಟ್ಟೂರು ಗ್ರಾಮದ ಜಯರಾಮ ಶೆಟ್ಟಿ ಹಲವು ರೈತರಿಗೆ ಮಾದರಿಯಾಗಿದ್ದಾರೆ. ಲಾಕ್ಡೌನ್ ಸಮಯದಲ್ಲಿ ತಮ್ಮ ಜಮೀನಿನಲ್ಲಿ ಬೆಳೆದ ಸಹಸ್ರಾರು ಕಲ್ಲಂಗಡಿ ಹಣ್ಣನ್ನು ಕೊಳೆಯಲು ಬಿಡದೆ ಹೊಸ ಆವಿಷ್ಕಾರಕ್ಕೆ ನಾಂದಿಯಾಡಿ ಬೆಲ್ಲ ವೋಕಲ್ ಫಾರ್ ಲೋಕಲ್ ಆಶಯಕ್ಕೆ ಪೂರಕವಾಗಿದೆ. 1 ಟನ್ ಕಲ್ಲಂಗಡಿಯಲ್ಲಿ ಸುಮಾರು 700 ಲೀಟರ್ ಜ್ಯೂಸ್ ದೊರೆಯುತ್ತಿದ್ದು, ಇದನ್ನು 4-5 ಗಂಟೆಗಳ ಕಾಲ ಕುದಿಸಿ ಹದ ಮಾಡಿ ಕೊಪ್ಪರಿಗೆ ಇಳಿಸುವ ಜಯರಾಮ ಶೆಟ್ಟಿ ಕಬ್ಬಿನಿಂದ ತಯಾರಿಸುವ ರುಚಿಕರವಾದ ಬೆಲ್ಲದಷ್ಟೇ ಸೊಗಸಾಗಿರುವ ಕಲ್ಲಂಗಡಿ ಬೆಲ್ಲವನ್ನು ತಯಾರಿಸುತ್ತಾರೆ. ಡಿಡಿ ನ್ಯೂಸ್ನೊಂದಿಗೆ ಜಯರಾಮ ಶೆಟ್ಟಿ ಕಲ್ಲಂಗಡಿ ಹಣ್ಣುಗಳನ್ನು ಖರೀದಿಸುವವರಿಲ್ಲದ ಸಮಯದಲ್ಲಿ ಬೆಲ್ಲ ತಯಾರಿಸಬೇಕು ಎನ್ನುವ ಯೋಚನೆ ಮೂಡಿತು. ಈ ಪ್ರಯೋಗ ಈಗ ಯಶಸ್ವಿಯಾಗಿರುವುದರಿಂದ ಹಲವು ರೈತರಿಗೆ ಆರ್ಥಿಕವಾಗಿ ಲಾಭ ತಂದುಕೊಡಲಿದೆ ಎಂದರು. ಹಣ್ಣಿಂದ ಈ ಬೆಲ್ಲ ಮಾಡೋ ಯೋಚನೆ ನನ್ನ ತಲೆಯಲ್ಲಿತ್ತು. ಅಂದರೆ ಯಾವ ರೀತಿ ಬೆಲ್ಲ ಮಾಡೋದು, ಇದನ್ನು ಡ್ಯುಯಲ್ ಯೂಸ್ ಆಗಿ ಇದನ್ನು ಡ್ಯುಯಲ್ ಪ್ರಾಡಕ್ಟ್ ಆಗಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಒಂದು 10-12 ಪ್ರಯೋಗದಲ್ಲಿ ನಾನು ಅದನ್ನು ಬೆಲ್ಲ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಈ ಜನರಿಗೆ ತಾವು ಬೆಳೆದಂಥ ಬೆಳೆಯಲ್ಲಿ ಕಲ್ಲಂಗಡಿ ಬೆಲ್ಲವನ್ನು ತೆಗೆದು ಅವರಿಗೂ ಕೂಡ ಆರ್ಥಿಕವಾಗಿ ಸಪೋರ್ಟ್ ಆಗಬೇಕು. ಹಾಗೆ ಈ ಬೆಲ್ಲದಿಂದ ಈ ಬೆಲ್ಲ ಮಾರುಕಟ್ಟೆ ಅಥವಾ ಇದನ್ನು ಒಂದು ಬಿಸ್ನೆಸ್ ರೂಪದಲ್ಲಿ ನಾನು ಖಂಡಿತ ಮಾಡೋದಿಲ್ಲ. ಅದು ರೈತರಿಗೆ ಹೆಲ್ಪ್ ಆಗಬೇಕನ್ನೋ ಉದ್ದೇಶದಿಂದ ಈ ಕಲ್ಲಂಗಡಿ ಹಾಳಾದ ಸಮಯದಲ್ಲಿ ಅವರಿಗೆ ಸೂಕ್ತ ಸಮಯ ಆಗಿದೆ. ಅವರು ಕೂಡ ಪ್ರಯತ್ನ ಪಡಬಹುದು. ರೈತ ವಿಜ್ಞಾನಿ ಡಾಕ್ಟರ್ ಕಿರಣ್ ಕುಮಾರ್ ಪ್ರಗತಿಪರ ಜಯರಾಮ ಶೆಟ್ಟಿ ಕಲ್ಲಂಗಡಿಯಿಂದ ಬೆಲ್ಲ ತಯಾರಿಸಿರುವುದು ಹಲವು ರೈತರಿಗೆ ಆಶಾಕಿರಣವಾಗುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಇವರ ಪ್ರಯೋಗವನ್ನು ಹೆಚ್ಚಿನ ಅನ್ವೇಷಣೆಗೆ ಒಳಪಡಿಸಲಾಗುವುದು ಎಂದು ತಿಳಿಸಿದರು. ಇವರು ಸಹ ಕಲ್ಲಂಗಡಿ ಹಣ್ಣಿನಲ್ಲಿ ಬೆಲ್ಲವನ್ನು ಬೆಳೆದಿದ್ದಾರೆ. ಅದು ತುಂಬ ರುಚಿಯಾಗಿ, ಅದರಲ್ಲಿ ಬಹಳಷ್ಟು ವಿಟಮಿನ್ಸ್ ಹಾಗೂ ಖನಿಜಾಂಶಗಳು, ಐರನ್ಗಳು ಇರೋದ್ರಿಂದ ಬಹಳಷ್ಟು ಜನಗಳಿಗೆ ಹೆಲ್ತ್ ಬೆನಿಫಿಟ್ ಇರ್ತದೆ ಅನ್ನುವಂಥದ್ದು ನಾನು ಇಲ್ಲಿ ಹೇಳ್ತೇನೆ. ನಾನೊಂದು ಸೈಂಟಿಸ್ಟ್ ಆಗಿ ವರ್ಕ್ ಮಾಡೋದ್ರಿಂದ ಇದು ಬಹಳಷ್ಟು ಜನಗಳಿಗೆ ಉಪಯೋಗ ಆಗುತ್ತದೆ. ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ದೇಶದಲ್ಲಿ ಇದೊಂದು ಪ್ರಥಮವಾಗಿ ಈ ರೀತಿ ಮಾಡಿರ್ಬೋದೆಂದು ನಾನು ಎನಿಸ್ತೇನೆ. ಪ್ರಗತಿಪರ ಕೃಷಿಕ ಚಂದ್ರಶೇಖರ್ ಶೆಟ್ಟಿ ತಾವು ಸಹ ಕಲ್ಲಂಗಡಿ ಬೆಳೆದಿದ್ದು ಜಯರಾಮ ಶೆಟ್ಟಿ ಅವರಂತೆ ಬೆಲ್ಲ ತಯಾರಿಸುವುದಾಗಿ ತಿಳಿಸಿದರು. ಈ ವರ್ಷ 4 ಎಕರೆ ಕಲ್ಲಂಗಡಿ ಮಾಡಿದ್ದೀನಿ. 1 ಲಕ್ಷ ರೂಪಾಯಿ ಖರ್ಚು ಮಾಡಿದೆ. 1 ರೂಪಾಯಿ ದುಡ್ಡು ಬರಲ್ಲ ಸರ್. ಆವಾಗ ನಮ್ಮ ನವರತ್ನ ಹೋಟ್ಲು ಜಯರಾಮ್ ಶೆಟ್ಟರು ನಾವು ಜ್ಯೂಸ್ ಮಾಡಿ ಬೆಲ್ಲ ಮಾಡ್ತೀನಿ ಅಂತ ಅವರೊಂದು ಹೇಳಿದರು. ಒಳ್ಳೆ ಟೇಸ್ಟಿ ಇದೆ, ನಾವು ಮಾಡಿದ್ದೀನಿ ಸಾಂಪಲ್ ಅಂದರು. ಹಾಗಾದರೆ ಮಾಡಿ ಅಂತ ಹೇಳಿ ಬೆಲ್ಲ ಚೆನ್ನಾಗೇ ಬಂದಿದೆ ಸರು. ತುಂಬ ಟೇಸ್ಟಿಯಾಗಿದ್ದು ರುಚಿಕರವಾಗಿದ್ದು ಬೆಲ್ಲ ಚೆನ್ನಾಗೂ ಇದೆ. ಆಲೆ ಬೆಲ್ಲದಕ್ಕಿಂತ ಕಬ್ಬಿನ ಬೆಲ್ಲದಕ್ಕಿಂತನೂ ಈ ಕಲ್ಲಂಗಡಿ ಬೆಲ್ಲ ಭಾಳ ಚೆನ್ನಾಗಿ ಬರುತ್ತೆ. ಜಯರಾಮ ಶೆಟ್ಟಿ ಅವರ ಸಹೋದರ ಶಿವರಾಮ್ ಕಲ್ಲಂಗಡಿ ಬೆಲ್ಲದಲ್ಲಿ ಹೆಚ್ಚು ಪೋಷಕಾಂಶಗಳಿದ್ದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಬರುವ ನಿರೀಕ್ಷೆ ಇದೆ ಎಂದಿದ್ದಾರೆ. ಈಗ ಬೇರೆ ಬೇರೆ ಥರದ ಬೆಲ್ಲದ ಜೊತೆಗೆ ಬೇರೆ ಬೇರೆ ಥರದಲ್ಲಿ ಅದನ್ನು ಆವಿಷ್ಕಾರಗಳು ಮಾಡ್ಬೋದು. ಬೇರೆ ಬೇರೆ ಈಗ
ಅನಾನಸ್ ಇದೆ, ವಾಟರ್ ಮೆಲನ್ ಇದೆ, ಇದನ್ನೆಲ್ಲ ಬೆಲ್ಲವಾಗಿ ಬೇರೆ ಬೇರೆ ಥರದ ಮಾರ್ಕೆಟ್ ಇದನ್ನು ಮಾಡಿ ಕನ್ವರ್ಷನ್ ಮಾಡಿದರೆ ರೈತರ ಬದುಕು ಅತ್ಯಂತ ಹಸನ ಆಗ್ತದೆ. ಹಾಗಾಗಿ ಈ ಥರ ಸಂಶೋಧನೆಗಳು ಇನ್ನೂ ಹೆಚ್ಚೆಚ್ಚು ಆಗಬೇಕು, ಇದಕ್ಕೆ ಒತ್ತು ಕೊಡಬೇಕು. ಮತ್ತು ರೈತರು ಬೆಳೆದವರಿಗೆ ಇದ್ರ ಲ್ಯಾಬ್ ಟೆಸ್ಟು ಇದ್ರ ಬಗ್ಗೆ ಮತ್ತೊಂದು ಗೊತ್ತಾಗೋದಿಲ್ಲ. ಮುಂದೊಂದು ದಿನ ಇದಕ್ಕೆ ವಿಶೇಷವಾಗಿ ಕೃಷಿ ಇಲಾಖೆಗಳು, ಸರ್ಕಾರಗಳು ವಿಶೇಷವಾಗಿ ಒತ್ತನ್ನು ಕೊಟ್ಟು ಇದ್ರ ಬಗ್ಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳ್ತಾ, ಈ ರೈತರಿಗೆ ಅತ್ಯಂತ ಸುಲಲಿತವಾಗಬೇಕು, ಲಾಭದಾಯಕ ಆಗುವಂತೆ ಸರ್ಕಾರಗಳು ನೋಡ್ಕೊಳ್ಬೇಕು. ದುಬೈನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಹೆವಿವೇಟ್ ಬಾಕ್ಸರ್ ಸಂಜಿತ್ ಅವರು ಚಿನ್ನದ ಪದಕ ಗೆದ್ದುಕೊಂಡಿದ್ದಾರೆ. ಪುರುಷರ 91 ಕೆಜಿ ವಿಭಾಗದ ಫೈನಲ್ನಲ್ಲಿ ಸಂಜಿತ್ ಅವರು ತಮ್ಮ ಎದುರಾಳಿ ಒಲಿಂಪಿಕ್ಸ್ ಬೆಳ್ಳಿ ಪದಕ ವಿಜೇತ ವ್ಯಾಸಿಲಿ ಲೆವಿಟ್ ಅವರನ್ನು 3-2 ಅಂಕಗಳಿಂದ ಪರಾಭವಗೊಳಿಸಿ ಈ ಸಾಧನೆ ಮಾಡಿದರು. ಭಾರತದ ಮತ್ತಿಬ್ಬರು ಸ್ಪರ್ಧಿಗಳಾದ ಹಾಲಿ ಚಾಂಪಿಯನ್ ಅಮಿತ್ ಪಂಘಾಲ್ ಮತ್ತು ಶಿವ ಥಾಪಾ ಅವರು ಬೆಳ್ಳಿ ಪದಕಕ್ಕೆ ತೃಪ್ತಿ ಹೊಂದಿದ್ದಾರೆ. ಪುರುಷರ 52 ಕೆಜಿ ವಿಭಾಗದ ಫೈನಲ್ನಲ್ಲಿ ಉಜ್ಬೇಕಿಸ್ತಾನದ ಝೋರೋ ಶೆಕೋಬಿದಿನ್ ಎದುರು 2-3 ಅಂಕಗಳ ಅಂತರದಲ್ಲಿ ಸೋಲನುಭವಿಸಿದ ಅಮಿತ್ ಪಂಘಾಲ್ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟರು. ಅದೇ 64 ಕೆಜಿ ವಿಭಾಗದ ಫೈನಲ್ನಲ್ಲಿ ಶಿವ ಥಾಪಾ ಅವರು ಮಂಗೋಲಿಯಾದ ಬಾತರ್ ಸುಖ್ಚಿನ್ ಜೋರಿಗ್ ವಿರುದ್ಧ 2-3 ಅಂಕಗಳಿಂದ ಸೋಲನುಭವಿಸಿ ರಜತ ಪದಕಕ್ಕೆ ಸಮಾಧಾನಗೊಂಡರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 102 ಅಂಕಗಳ ಏರಿಕೆಯೊಂದಿಗೆ 52,039ರಲ್ಲಿ ವಹಿವಾಟು ಆರಂಭಿಸಿದೆ. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 25 ಅಂಕಗಳ ಏರಿಕೆಯೊಂದಿಗೆ 15,608ರಲ್ಲಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 8 ಪೈಸೆ ಏರಿಕೆಯಾಗಿ 72.54ರಷ್ಟಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಲಾಕ್ಡೌನ್ 1 ವಾರ ವಿಸ್ತರಿಸಿ, ನಿತ್ಯ ಸೋಂಕು 5,000ಕ್ಕೆ, ಸಾವು 1%ಕ್ಕೆ, ಪಾಸಿಟಿವಿಟಿ 5%ಕ್ಕಿಂತ ಕೆಳಗಿಳಿಯುವವರೆಗೆ ಲಾಕ್ಡೌನ್ ಅನಿವಾರ್ಯ, ತಜ್ಞರ ವರದಿ. ಲಾಕ್ಡೌನ್ನಿಂದ ತಗ್ಗಿದ ಕೊರೋನಾ ಸೋಂಕಿನ ಪ್ರಮಾಣ, ಸಚಿವ ಡಾ ಸುಧಾಕರ್ ಹೇಳಿಕೆ. 30 ಲಕ್ಷ ರೈತರಿಗೆ 20,810 ಕೋಟಿ ರೂಪಾಯಿ ಬೆಳೆ ಸಾಲ, ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ರೈತರಿಗೆ ಹೆಚ್ಚಿನ ಸಾಲ, ಸಹಕಾರ ಸಚಿವ ಸೋಮಶೇಖರ್. ಪಿಎಫ್ ಆಧಾರ್ ಲಿಂಕ್ ತಪ್ಪಿದರೆ ನಷ್ಟ, ಜೂನ್ 1ರಿಂದ ಆಧಾರ್ ಮತ್ತು ಪಿಎಫ್ ಲಿಂಕ್ ಆಗದಿದ್ದರೆ ಉದ್ಯೋಗದಾತರ ಪಿಎಫ್ ಪಾಲು ಸ್ಥಗಿತ. ಹೈಕೋರ್ಟ್ ಕಲಾಪ ನೇರ ಪ್ರಸಾರ, ರಾಜ್ಯದ ನ್ಯಾಯಾಂಗ ಇತಿಹಾಸದಲ್ಲೇ ಮೊದಲ ಪ್ರಯೋಗ ಯಶಸ್ವಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ವಿದೇಶಗಳಿಗೆ ತೆರಳುವವರಿಗೆ ವ್ಯಾಕ್ಸಿನ್ ಲಭ್ಯ, 2ನೇ ಡೋಸ್ ಪಡೆಯುವ ಅಂತರಕ್ಕೆ ಕೂಡ ವಿನಾಯಿತಿ, ಇಂದು ಉಪಮುಖ್ಯಮಂತ್ರಿ ಚಾಲನೆ. ಖಾಸಗಿ ಶಾಲಾ ಶಿಕ್ಷಕರಿಗೆ ವಿಶೇಷ ಪ್ಯಾಕೇಜ್, ಶಿಕ್ಷಕರ ಕಲ್ಯಾಣ ನಿಧಿಯಿಂದ ನೆರವು ನೀಡಲು ಮುಂದಾದ ಸರ್ಕಾರ. ತಿಂಗಳ ಜಿಎಸ್ಟಿ ವಿವರ ಸಲ್ಲಿಕೆ, ಜೂನ್ 26ರವರೆಗೆ ಅವಕಾಶ. ಆಸ್ತಿ ತೆರಿಗೆ ಪಾವತಿಗೆ ಜೂನ್ ಅಂತ್ಯದವರೆಗೂ 5% ರಿಯಾಯಿತಿ. ಏಷ್ಯನ್ ಬಾಕ್ಸಿಂಗ್, ಸಂಜಿತ್ಗೆ ಚಿನ್ನದ ಪದಕ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿಂದು ಮಹತ್ವದ ಸಭೆ, ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ತಜ್ಞರ ವರದಿ ಕುರಿತು ಚರ್ಚೆ. ಬ್ಲ್ಯಾಕ್ ಫಂಗಸ್ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಅಗತ್ಯ ಔಷಧ ಪಡೆಯಲು ಕೇಂದ್ರದೊಂದಿಗೆ ನಿರಂತರ ಸಂಪರ್ಕ, ಸಚಿವ ಡಾ ಕೆ ಸುಧಾಕರ್. ಸಕಾಲದಲ್ಲಿ ಲಸಿಕೆ ಸರಬರಾಜು ಖಾತ್ರಿಗೆ ತಯಾರಕರು ಹಾಗೂ ಖಾಸಗಿ ಆಸ್ಪತ್ರೆಗಳ ಜೊತೆ ಸಮನ್ವಯಕ್ಕಾಗಿ ತಂಡ ರಚಿಸಲು ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಸೂಚನೆ. ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಸಂಜಿತ್ಗೆ ಚಿನ್ನದ ಪದಕ, ಅಮಿತ್ ಪಂಘಾಲ್, ಶಿವ ಥಾಪಾಗೆ ಬೆಳ್ಳಿ ಗೌರವ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ಹೊರಹೋಗುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.